Good morning, dear students. Today we are going to do a last part of the chapter, that is thermodynamics. Today we are going to study about the thermodynamic processes, then heat engine and the Carnot heat engine. So that is the last part of this thermodynamics chapter. So today first definition is reversible process. So reversible and the irreversible processes. Reversible process and the name itself indicate that it is reversing. ಏನು ರಿವರ್ಸ್ ಆಗ್ತಿದೆ ಅನ್ನೋದನ್ನ ತಗೊಂಡ್ರೆ it is a process in which all the changes occurred in a direct process can be exactly reversed. ಒಂದು ಡೈರೆಕ್ಟ್ ಆಗಿ ಒಂದು ಪ್ರೊಸೆಸ್ ಆಗ್ತಾ ಇದೆ, ಅದನ್ನ ನಾನು ಸೇಮ್ ರೈಟ್ ಸೈಡ್ ಇಂದ ಅದು ಸ್ಟಾರ್ಟ್ ಆಗ್ತಿದೆ. ಹೀಗೆ ನಾವು ಬರಿತೀವಿ ನೋಡಿ, ಇಟ್ ಇಸ್ ರೈಟ್ ಸೈಡ್ ಆಯ್ತು, ದಿಸ್ ಇಸ್ ದಿ ರೈಟ್ ಸೈಡ್ ಅಂಡ್ ದಿಸ್ ಇಸ್ ದಿ ಲೆಫ್ಟ್ ಸೈಡ್ ಆಯ್ತು ಅಂತ ಹೇಳಿದ್ರೆ, ರೈಟ್ ಇಂದ ಲೆಫ್ಟ್ ಹೋಗ್ಬೇಕಾದ್ರೆ ಏನೇನು ನನಗೆ ಚೇಂಜಸ್ ಆಗುತ್ತೆ, ದೇ ಆಲ್ ದಿ ಚೇಂಜಸ್ ಕ್ಯಾನ್ ಬಿ ಸೀನ್ ಫ್ರಮ್ ಲೆಫ್ಟ್ ಟು ರೈಟ್. ಅದಕ್ಕೆ ನಾವು ಕೆಮಿಸ್ಟ್ರಿ ಒಳಗೆ ನಾವು ಈ ತರ ಬರೀತೀವಿ, ಸಿಂಬಲ್ಸ್ ರಿಯಾಕ್ಷನ್ ಬರೀಬೇಕಾದ್ರೆ ಇದನ್ನೇನೋ ರಿವರ್ಸಿಬಲ್ ಅಂತ ನಾವು ಅದನ್ನ ಕರಿತೇವೆ. ರಿವರ್ಸಿಬಲ್ ಅಂತ ಹೇಳಿದ್ರೆ ನೀವು ಈ ಕಡೆಯಿಂದ ರಿಯಾಕ್ಟೆಂಟ್ಸ್ ಗಳನ್ನ ಹಾಕಿದ್ರೆ ಪ್ರಾಡಕ್ಟ್ ಬರುತ್ತೆ, ಪ್ರಾಡಕ್ಟ್ ಇಂದ ಮತ್ತೆ ಏನಾಗುತ್ತೆ, ಯು ಕ್ಯಾನ್ ಗೆಟ್ ದಿ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಈ ತರ ಪ್ರೊಸೆಸ್ ಗಳನ್ನ ನಾವೇನ್ ಕರಿತೀವಿ ಅಂದ್ರೆ ದಿಸ್ ಟೈಪ್ ಆಫ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ದೆನ್ ವಾಟ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿಸ್ ರಿವರ್ಸಿಬಲ್ ಪ್ರೊಸೆಸ್? ಅ ವೆರಿ ಸ್ಲೋ ಎಕ್ಸ್ಪಾನ್ಷನ್ ಆರ್ ದಿ ಕಂಪ್ರೆಷನ್ ಆಫ್ ಎ ಗ್ಯಾಸ್. ಓಕೆ, ಸ್ಲೋಲಿ ಗ್ಯಾಸ್ ಏನಾಗೋದು, ಎಕ್ಸ್ಪಾಂಡ್ ಆಗೋದು, ಮತ್ತೆ ಸ್ಲೋಲಿ ಗ್ಯಾಸ್ ಏನಾಗಬೇಕು, ಕಂಪ್ರೆಸ್ ಆಗ್ತದೆ ಅಂತ ಹೇಳಿದ್ರೆ ಆ ಪ್ರೊಸೆಸ್ ಗಳು ಏನಾಗುತ್ತೆ, ದೇ ಆರ್ ನಥಿಂಗ್ ಬಟ್ ದಿ ರಿವರ್ಸಿಬಲ್ ಪ್ರೊಸೆಸ್ ಆಗುತ್ತೆ. Okay, it's a process in which all the changes occurred in direct process can be exactly reversed. Example, a very slow expansion or very slow compression of a gas. Okay, second definition, if you know about the reversible process, directly you can say that irreversible process is the process in which all the changes occurred in direct process cannot be exactly reversed. ಓಕೆ, ಅಲ್ಲಿ ಕ್ಯಾನ್ ಬಿ ಅಂತ ಇರುತ್ತೆ, ಅದು ಕ್ಯಾನ್ ಅಂತ ಕ್ಯಾನ್ ತಗೊಂಡು ಅದ್ರ ಪಕ್ಕದಲ್ಲಿ ನಾಟ್ ಅನ್ನ ಸೇರಿಸ್ಬಿಟ್ರೆ ಯು ವಿಲ್ ಗೆಟ್ ದ ಇರ್ರಿವರ್ಸಿಬಲ್ ಪ್ರೊಸೆಸ್ ಗೆ ನಮಗೆ ಡೆಫಿನೇಷನ್ಸ್. ವಾಟ್ ಆರ್ ದೋಸ್ ಎಕ್ಸಾಂಪಲ್? ಇಲ್ಲಿ ಸ್ಲೋ ಅಂತ ಇತ್ತು, ಸ್ಲೋಲಿ ಅಪೋಸಿಟ್ ಅಂತ ತಗೊಂಡಾಗ ಇಟ್ ವಿಲ್ ಫಾಸ್ಟ್ ಆರ್ ದಿ ಸಡನ್. ದೇರ್ಫೋರ್ ಅ ವೆರಿ ಸಡನ್ ಎಕ್ಸ್ಪಾನ್ಷನ್ ಆರ್ ಅ ವೆರಿ ಸಡನ್ ಕಂಪ್ರೆಷನ್ ಆಫ್ ಎ ಗ್ಯಾಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ irreversible process. Okay, this is a very important definition. Irreversible process, it is a process in which all the changes occur in direct process can be exactly reversed. A very sudden expansion or very sudden compression of a gas in example for irreversible process. So okay, next we move on to the second law of thermodynamics. Okay, now second law of thermodynamics ಅನ್ನೋದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾವು ಓದಿದೀವಿ. ಸೊ ಫಸ್ಟ್ ಥರ್ಮೋಡೈನಮಿಕ್ಸ್ ಓದಿದಾಗ ನಮ್ಗೆ ಏನ್ ಬಂತು, ಡಿ ಕ್ಯೂ ಇಸ್ ಈಕ್ವಲ್ ಟು it is du plus it is dw ಅಂತ ಬಂದಿತ್ತು, where dq is the amount of heat absorbed, du is the increase in internal energy and dw is the external work done ಅನ್ನೋದು ನಮಗೆ ಇದಿಷ್ಟು ಗೊತ್ತಾಗುತ್ತೆ. ಬಟ್ ಈ ಲಿಮಿಟೇಷನ್ಸ್ ಆಫ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಡಸ್ ನಾಟ್ ಇಂಡಿಕೇಟ್ ದಿ ಡೈರೆಕ್ಷನ್ ಇನ್ ವಿಚ್ ದಿ ಹೀಟ್ ಇಸ್ ಫ್ಲೋಯಿಂಗ್. ಈ ಕಡೆಯಿಂದ ಹೀಗೆ ಫ್ಲೋ ಆಗ್ತಿದ್ದೇನೋ, ಅಥವಾ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಫ್ಲೋ ಆಗ್ತಿದ್ದೇನೋ, ಕೋಲ್ಡ್ ಇಂದ ಹಾಟ್ ಬಾಡಿಗೆ ಫ್ಲೋ ಆಗ್ತಿದ್ದೇನೋ, ದೇರ್ ವಿಲ್ ಬಿ ನೋ ಡೈರೆಕ್ಟ್ ಇಂಡಿಕೇಶನ್ ಗಿವನ್ ಬೈ ದಿಸ್ ಲಾ. ಈ ಲಾ ಏನ್ ಮಾಡ್ತಿರೋದಿಲ್ಲ, ಹೀಟ್ ಫ್ಲೋ ಯಾವ ಕಡೆಯಿಂದ ಯಾವ ಕಡೆ ಆಗುತ್ತೆ ಅನ್ನೋದಕ್ಕೆ ದೇರ್ ಇಸ್ ನೋ ಡೈರೆಕ್ಷನ್ ಕೊಡ್ತಾ ಇರೋದಿಲ್ಲ, ಅಂಡ್ ಡಸ್ ನಾಟ್ ಎಕ್ಸ್ಪ್ಲೇನ್ why the entire heat cannot be converted into mechanical energy. Okay, ಇಲ್ಲಿ ನಾವು ಅಮೌಂಟ್ ಆಫ್ ಹೀಟ್ ನ ತಗೊಳ್ತಾ ಇದೀವಿ, ಈ ತಗೊಂಡಿರೋದು ಕಂಪ್ಲೀಟ್ ಆಗಿ ಅದು ವರ್ಕ್ ಆಗಿ ಕನ್ವರ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಇಟ್ ವಿಲ್ ನಾಟ್ ಗಿವ್ ಎನಿ ಪ್ರಾಪರ್ ಎಕ್ಸ್ಪ್ಲನೇಷನ್. ದೇರ್ಫೋರ್ ದೀಸ್ ಇಸ್ ದಿ ಅದೇನ್ ಹೇಳ್ತೀವಿ ನಾವು, ಲಿಮಿಟೇಷನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ನಾವು ಹೇಳ್ತೇವೆ. ಓಕೆ, ಏನು ಫಸ್ಟ್ ಏನ್ ಹೇಳುತ್ತೆ, ಇಟ್ ಡಸ್ ನಾಟ್ ಗಿವ್ ಡೈರೆಕ್ಷನ್ ಆಫ್ heat ಕೊಡೋದಿಲ್ಲ. ಸೆಕೆಂಡ್ ಒನ್, ಇಟ್ ಡಸ್ ನಾಟ್ ಗಿವ್ ದಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ heat into work done ಆಗೋದಿಲ್ಲ ಅಂತ ಗೊತ್ತು. It will not give any proper explanation for that. Therefore, this is the limitations of first law of thermodynamics. So, first law the limitations ಇದೆ. So, next we will move to second law of thermodynamics. Okay, second law of thermodynamics ಒಳಗೆ ಎರಡು ಸ್ಟೇಟ್ಮೆಂಟ್ ಗಳು ಬರುತ್ತೆ. Both the statement are very very important. So, the first statement is Clausius statement. So, first statement ಅನ್ನ ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ರು, ಗಿವ್ ದಿ Clausius statement ಫಾರ್ ದಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್.
ಆರ್ ಗಿವ್ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಫಾರ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಹಾಗಾದ್ರೆ ಏನ್ ಹೇಳುತ್ತೆ ಈ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅನ್ನೋದು ನಾವು ನೋಡೋಣ. ಅದೇನ್ ಹೇಳುತ್ತೆ, ಇಟ್ ಈಸ್ ಇಂಪಾಸಿಬಲ್ ಟು ಟ್ರಾನ್ಸ್ಫರ್ heat from cold body to hot body without any external work. Okay, it is impossible to transfer heat from, ಇಲ್ಲೊಂದು ನನಗೆ cold body ಇದೆ, ಈ cold body ನ ದ heat ಅನ್ನ ನೀವೇನ್ ಮಾಡ್ಬೇಕು, hot body ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ it is impossible without external work. Okay, external work ಇರಲೇಬೇಕು. ಇದು ಸೇಮ್ ಆಸ್ ಈಗ ವಾಟರ್ ಏನಾಗ್ತದೆ, ವಾಟರ್ ಟ್ರಾನ್ಸ್ಫರ್ ಫ್ರಮ್ ಏನಾಗುತ್ತೆ ಹೈ ರೀಜನ್ ಇಂದ, ವಾಟರ್ ಏನಾಗುತ್ತೆ ಹೈ ರೀಜನ್ ಇಂದ ಲೋ ರೀಜನ್ ಗೆ ಅದು ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ಅದೇ ನಾವು ಲೋ ರೀಜನ್ ಇಂದ ಹೈ ರೀಜನ್ ಗೆ ಬರ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಇಟ್, ಪಂಪ್ ಅನ್ನ ಕನೆಕ್ಟ್ ಮಾಡ್ಬೇಕಾ. ಓಕೆ, ಮನೆ ಮೇಲೆ ಸಿಂಟೆಕ್ಸ್ ಅನ್ನ ಇಟ್ಟಿರ್ತೀವಿ, ಆ ಸಿಂಟೆಕ್ಸ್ ಅಲ್ಲಿ ನೀರ್ ತನ್ನಿಂತಾನೆ ಹೋಗುತ್ತಾ, ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಗಿವ್ ಪಂಪ್, ಪಂಪ್ ಅನ್ನ ಅದಕ್ಕೆ ಆಡ್ ಮಾಡಬೇಕು, ಪಂಪ್ ಅನ್ನ ಹಾಕಿ ಆ ಟ್ಯಾಂಕ್ ಏನಾಗುತ್ತೆ ಫುಲ್ ಫಿಲ್ ಅಪ್ ಆಗುತ್ತೆ. ಆಮೇಲೆ ಅಲ್ಲಿಂದ ನಿಮ್ ಮನೆಗಳಿಗೆ ಎಲ್ಲ ರೂಮ್ಸ್ ಒಳಗೆ ಬರ್ಬೇಕು ಅಂತ ಹೇಳಿದ್ರೆ ದರ್ ಇಸ್ ನೋ ನೀಡ್ ಆಫ್ ಗಿವಿಂಗ್ ಪಂಪ್. ಅದೇನಾಯ್ತು, ಹೈಟ್ ಇದ್ರಲ್ಲಿದೆ, ಹೈಟ್ ಅಲ್ಲಿ ಇದೆ, ಟ್ಯಾಪ್ ಗಳು ಯೂಶುವಲಿ ಇಟ್ ವಿಲ್ ಬಿ ಡೌನ್ ಇರುತ್ತೆ. ಸೊ ಟ್ಯಾಪ್ ಅನ್ನ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ವಾಟರ್ ವಿಲ್ ಫ್ಲೋ ಫ್ರಮ್ ಹೈ ಬಾಡಿ ಟು ಲೋ ಇದಕ್ಕೆ ಹೋಗುತ್ತೆ. ಲೋ ಇಂದ ಹೈಗೆ ಸರ್ಫೇಸ್ ಗೆ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ವರ್ಕ್ ಮಾಡ್ಬೇಕು. ಆ ವರ್ಕ್ ಏನಾಗಿರುತ್ತೆ, ನಾನು ಪಂಪ್ ಇಂದ ಮಾಡ್ಬೇಕು. ಅದನ್ನೇ ಇಟ್ಕೊಂಡು ಏನ್ ಮಾಡ್ತಿದ್ರೆ, ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ನಾನೇನಾದ್ರೂ ಹೀಟ್ ಅನ್ನ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ವರ್ಕ್ ಅನ್ನೋದು ಇರ್ಲೇಬೇಕು. ದೇರ್ ಮಸ್ಟ್ ಬಿ ಅ ಎಕ್ಸ್ಟರ್ನಲ್ ವರ್ಕ್ ಡನ್. ಓಕೆ, ಎಕ್ಸ್ಟರ್ನಲ್ ವರ್ಕ್ ಡನ್ ಇರ್ಲೇಬೇಕು ಅನ್ನೋದು ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ. ಓಕೆ, ಇಟ್ ಇಸ್ ಇಂಪಾಸಿಬಲ್ ಟು ಟ್ರಾನ್ಸ್ಫರ್ ದಿ ಹೀಟ್ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ವಿದೌಟ್ ಎನಿ ಎಕ್ಸ್ಟರ್ನಲ್ ವರ್ಕ್. ಓಕೆ, ದಟ್ ವಿಲ್ ಬಿ ವೆರಿ ಈಸಿ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇದು ನಿಮ್ಗೆ ಡೈರೆಕ್ಟ್ ನಿಮಗೆ ಗೊತ್ತಿದೆ, ಅದನ್ನ ಇದರಲ್ಲಿ ಮಾಡಿದ ಸೆಂಟೆನ್ಸ್ ಅಲ್ಲಿ, ಇಟ್ ಈಸ್ ಇಂಪಾಸಿಬಲ್ ಟು ಗೆಟ್ ಕಂಟಿನ್ಯೂಸ್ ಸಪ್ಲೈ ಆಫ್ ವರ್ಕ್ ಬೈ ಕೂಲಿಂಗ್ ಅ ಬಾಡಿ ಟು ಅ ಟೆಂಪರೇಚರ್ ಬಿಲೋ ದಿ ಕೋಲ್ಡೆಸ್ಟ್ ಆಫ್ ಇಟ್ಸ್ ಸರೌಂಡಿಂಗ್. ಓಕೆ, ಬಿಲೋ ದಿ ಕೋಲ್ಡೆಸ್ಟ್ ಆಫ್ ದಿ ಸರೌಂಡಿಂಗ್. ಇಲ್ಲೊಂದು ಸರ್ಫೇಸ್ ಯಾವ್ದೋ ಒಂದು ಬಾಡಿ ಇದೆ, ಇದು ಟೆಂಪರೇಚರ್ ನಿಮಗೆ ಏನಾದ್ರು 50 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಹೇಳಿದ್ರೆ ಇದ್ರ ಸರೌಂಡಿಂಗ್ ಇರೋ ಟೆಂಪರೇಚರ್ ಏನಿರ್ಬೇಕು ಅಂತ ಹೇಳಿದ್ರೆ ಏನು 30 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಹೇಳಿದ್ರೆ ಈ ಬಾಡಿನ ನೀವೇನ್ ಮಾಡಬಹುದು, ಅಪ್ ಟು ಯು ಕ್ಯಾನ್ ಟೇಕ್ ಇಟ್ ಅಪ್ ಟು 30 ಡಿಗ್ರಿ ತನಕ ಅದನ್ನ ಏನ್ ಮಾಡಬಹುದು, ನೀವು ತಗೊಂಡೋಗ್ಬಹುದು. ಈ ಬಾಡಿ ಟೆಂಪರೇಚರ್ ವೆನ್ ಇಟ್ ರೀಚಸ್ ಟು 30 ಡಿಗ್ರಿ ಅದು ಏನಾಯ್ತು, ಸರೌಂಡಿಂಗ್ ಟೆಂಪರೇಚರ್ ಗೆ ಬಂದಾಯ್ತು 30 ಡಿಗ್ರಿ. ಮತ್ತೆ ಇದನ್ನ ನೀವೇನ್ ಮಾಡಬೇಕು, ಬಿಲೋ 30 ಡಿಗ್ರಿ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಇಂಪಾಸಿಬಲ್ ಟು ಗೆಟ್ ಕಂಟಿನ್ಯೂಸ್ ಸಪ್ಲೈ ಆಫ್ ವರ್ಕ್. ವರ್ಕ್ ಅನ್ನು ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡಕ್ ಆಗೋದಿಲ್ಲ ಕೂಲಿಂಗ್ ಎ ಬಾಡಿ ಟು ಅ ಟೆಂಪರೇಚರ್ ಬಿಲೋ ದಿ ಕೋಲ್ಡೆಸ್ಟ್ ಆಫ್ ಇಟ್ ಸರೌಂಡಿಂಗ್. 30 ಡಿಗ್ರಿ ಸೆಂಟಿಗ್ರೇಡ್ ವಿಲ್ ಬಿ ದಿ ಸರೌಂಡಿಂಗ್ ಟೆಂಪರೇಚರ್ ಆಯ್ತು. ಅದ್ರಕ್ಕಿಂತ ನೀವು ಕೆಳಗಡೆ ಟೆಂಪರೇಚರ್ ತಗೊಂಡ್ ಹೋಗ್ಬೇಕು, 25 ತಗೋಬೇಕು, 20 ತಗೋಬೇಕು ಅಂತಂದ್ರೆ ಇಟ್ ಇಸ್ ಇಂಪಾಸಿಬಲ್ ಟು ಗೆಟ್ ಅ ಕಂಟಿನ್ಯೂಸ್ ಸಪ್ಲೈ ಆಫ್ ವರ್ಕ್. ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಅನ್ನ ಕೊಡೋಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ನಮಗೆ ಕೊಡುತ್ತೆ. ಓಕೆ, ದೀಸ್ ಟೂ ಲಾಸ್ ಆರ್ ದಿ ಲಾಸ್ ಫಾರ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್. ಕ್ಲಾಸಿಯಸ್ ಸ್ಟೇಟ್ಮೆಂಟ್, it is impossible to transfer heat from cold body to hot body without external work. Kelvin Planck statement, it is impossible to get continuous supply of work by cooling a body to a temperature below the coldest of its surrounding. Okay na, iveredu statement annu itkobeku. Next we are moving on the heat engine. Okay, ನೀವು ಹೈ ಸ್ಕೂಲ್ ಕ್ಲಾಸ್ ಅಲ್ಲಿ ಓದಿದಿರಾ heat engine, ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಅಂತ ಓದಿದ್ರೆ. ಇಲ್ಲಿ ನಾವು ಜಸ್ಟ್ ಹೀಟ್ ಇಂಜಿನ್ ನಾವು ಡೆಫಿನೇಷನ್ ತಗೊಳ್ತೀವಿ. ಹೀಟ್ ಇಂಜಿನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಡಿವೈಸ್ which converts heat energy into mechanical work. Okay, it converts heat energy into mechanical work and heat energy. So this is the heat energy. So heat energy na ಏನು ಮಾಡಬೇಕು, ನಾನು ಮೆಕ್ಯಾನಿಕಲ್ ವರ್ಕ್ ಮಾಡಬೇಕು, ಆರ್ ಸಿಂಪ್ಲಿ ವರ್ಕ್ ಮಾಡಬೇಕು. ಮೆಕ್ಯಾನಿಕಲ್ ವರ್ಕ್ ಮಾಡಬೇಕು ಅಂತಂದ್ರೆ ಇಲ್ಲಿರುತ್ತಲ್ವಾ ಈ ಡಿವೈಸ್ ಅನ್ನ ನಾವೇನ್ ಕರಿತೀವಿ, ದಿಸ್ ಡಿವೈಸ್ ಇಸ್ ಕಾಲ್ಡ್ as ನಾವು heat engine ಅಂತ ನಾವು ಕರಿತೀವಿ. This will be nothing but heat engine. Okay, heat engine
ಈಗ ನಾವು ಪೆಟ್ರೋಲ್ ಇಂಜಿನ್ ಅಂತ ಹೇಳ್ತೇವೆ. ಸೊ ಪೆಟ್ರೋಲ್ ಅನ್ನ ತಗೊಳ್ತೀವಿ, ಎನರ್ಜಿ ಸೋರ್ಸ್ ನ ತಗೊಂಡು, ಸೊ ಆ ಇಂಜಿನ್ ಏನ್ ಮಾಡುತ್ತೆ, ಇಟ್ ವಿಲ್ ಕನ್ವರ್ಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಡೀಸೆಲ್ ಇಂಜಿನ್, ಸೊ ಡೀಸೆಲ್ ಹೀಟ್ ಎನರ್ಜಿನ ತಗೊಂಡು ಏನ್ ಮಾಡುತ್ತೆ, ಸೊ ಮಷಿನ್ಸ್ ಗಳು ರನ್ ಆಗಿ, ಸೊ ಇಟ್ ವಿಲ್ ಮೂವ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ವರ್ಕ್. ಸ್ಟೀಮ್ ಇಂಜಿನ್ ಅಂತ ಕರೀತಾರೆ. ಸೊ ಕೋಲ್ ಅನ್ನ ನಾವು ಹಾಕಿ ಏನ್ ಮಾಡ್ತೀವಿ, ಸ್ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಸ್ಟೀಮ್ ಇಂದ ಏನಾಗುತ್ತೆ ಅಂತಂದ್ರೆ ಮೆಕ್ಯಾನಿಕಲ್ ವರ್ಕ್ ಆಗುತ್ತೆ. ಈ ತರ ನಾವು heat engine ಅಂತ ಹೇಳಿದ್ರೆ, it is a device which converts heat energy into mechanical work ಅಂತ ನಾವು ಕರೀತೀವಿ. ಇದ್ರ ಒಳಗೆ ನನಗೆ ಹೀಟ್ ಇಂಜಿನ್ ಒಳಗೆ ನನಗೆ ಕಾರ್ನಾಟ್ ಹೀಟ್ ಇಂಜಿನ್ ಅಂತ ಬರುತ್ತೆ, ಬಟ್ ದಟ್ ಇಸ್ ನಾಟ್ ಇನ್ ಯುವರ್ ಸಿಲೆಬಸ್. ಸೊ ಅದ್ರೊಳಗೆ ನಾವು ಮೇನ್ ಆಗಿ ಒಂದು ಇಕ್ವೇಶನ್ ಓದ್ತೀವಿ, ದಟ್ ಇಸ್ ಕಾಲ್ಡ್ ಆಸ್ ಎಫಿಷಿಯನ್ಸಿ. ಓಕೆ, ಎಫಿಷಿಯನ್ಸಿ, ಎಫಿಷಿಯನ್ಸಿ ಆಫ್ heat engine, efficiency of heat engine, it is eta. Efficiency of heat engine eta. So efficiency anta helidre, so this is, it is now mileage anta heltivalla ata. Okay, it is the ratio of, it is the ratio of output work to the heat supplied. Output work to the heat supplied. Okay, a ratio of, ಈಗ ನಾವು ಮೈಲೇಜ್, ಒಂದು ಬೈಕಿನ ಮೈಲೇಜ್ ಹೇಳ್ಬೇಕು ಅಂತ 1 ಲೀಟರ್ ಎಷ್ಟು ಕಿಲೋಮೀಟರ್ ಓಡುತ್ತೆ, 25 ಕಿಲೋಮೀಟರ್ ಬರ್ತಾ ಇದೆ. ಇನ್ನೊಂದು 80 ಕಿಲೋಮೀಟರ್ ಕೊಡ್ತಿದೆ ಅಂದ್ರೆ ಯಾವ್ದು ನನಗೆ ತುಂಬಾ ಮೈಲೇಜ್ ಕೊಡ್ತಿದೆ ಅಂತ ಹೇಳ್ತೀವಿ ನಾವು, 80 ಕಿಲೋಮೀಟರ್ ಕೊಡೋದು. 1 ಲೀಟರ್ 80 ಕಿಲೋಮೀಟರ್ ಹೋಗುತ್ತೆ ಅಂದ್ರೆ ದಟ್ ವಿಲ್ ಬಿ ಮ್ಯಾಕ್ಸಿಮಮ್. ಅದಕ್ಕೆ ಏನಿದೆ ಅಂತ ಹೇಳಿದ್ರೆ ಎಫಿಷಿಯನ್ಸಿ ಅದಕ್ಕೆ ಜಾಸ್ತಿ ಇದೆ ಅಂತ ಆ ರೇಂಜ್ ನಾವು ಹೇಳ್ಬೋದು. ಅಂದ್ರೆ ಎಷ್ಟು 1 ಲೀಟರ್ ಪೆಟ್ರೋಲ್ ತಗೊಂಡ್ರೆ 25 ಕಿಲೋಮೀಟರ್ ಹೋಗುತ್ತೆ ಅಥವಾ 80 ಕಿಲೋಮೀಟರ್ ಹೋಗುತ್ತೆ, ಅದನ್ನ ನಾವೇನ್ ಕರಿತೀವಿ, ಮೈಲೇಜ್ ಅಂತ ಕರಿತೀವಿ. ಇಲ್ಲಿ ನಾನು ಒಂದ್ ಸರ್ಟನ್ ಅಮೌಂಟ್ ಆಫ್ ಹೀಟ್ ಅನ್ನ ಕೊಡ್ತೀನಿ, ಆ ಹೀಟ್ ಅನ್ನ ತಗೊಂಡು ಎಷ್ಟು ವರ್ಕ್ ಅನ್ನ ಮಾಡುತ್ತೆ ಅದ್ರ ರೇಷಿಯೋ ತಗೊಂಡು ಇಟ್ ಇಸ್ ಕಾಲ್ಡ್ ಆಸ್ ಎಫಿಷಿಯನ್ಸಿ ಅಂತ ಬರೀತೀವಿ. ದಟ್ ಇಸ್ ಎಫಿಷಿಯನ್ಸಿ ಡನ್ ಬೈ ಈಟಾ. ಓಕೆ, ETA. ಓಕೆ, ಈಟಾ ಅಂತ ಕರೀತೀವಿ. ಈಟಾ ಇಸ್ ಈಕ್ವಲ್ ಟು, it is output work, so that is output work divided by, it is heat supplied. Output work divided by, it is heat supplied. That is eta is equal to W divided by Q1 is equal to, it is Q1 minus Q2 divided by, it will be Q1 ಅಂತ. ಅದನ್ನ LCM ತಗೊಂಡು ಸಾಲ್ವ್ ಮಾಡಿದ್ರೆ Q1 divided by Q1 ಅಂದ್ರೆ 1 ಆಯ್ತು, 1 minus it is Q2 divided by Q1 ಅಂತ ಆಯ್ತು. This is the efficiency. Okay, efficiency equation, this is very important equation. Eta is equal to W divided by Q1 or Q1 minus Q2 divided by Q1 or 1 minus Q2 divided by Q1. ಹಾಗಾದ್ರೆ Q1 ಅಂದ್ರೆ ಏನು? Q1 ಅನ್ನೋದು it is nothing but amount of heat supplied. Amount of heat supplied. ಸರಿನಾ? Q2 ಅನ್ನೋದು amount of heat rejected. Amount of heat rejected. ಸರಿನಾ? ಇದು ಈಕ್ವೇಶನ್ ಗೆ ನೋಡಬೇಕು. ಸೊ ಈ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಲ್ಲಿ ಬರೀಬೇಕು. ಓಕೆ, ಎಫಿಷಿಯನ್ಸಿ in terms of temperatures. Efficiency in terms of temperature. So temperatures ಒಳಗೆ efficiency ನಾನು ಹೇಳಬೇಕು ಅಂತ ಹೇಳಿದ್ರೆ, same you can write it as eta is equal to 1 minus, it is T2 divided by T1. Q2 ಅನ್ನ replace ಮಾಡಿ T2 ಬರಿಬೇಕು, Q1 ಅನ್ನ replace ಮಾಡಿ T1, where T1 is temperature of the source. T2 is temperature of the sink. Okay, temperature of the sink. ಇದು ಸೋರ್ಸ್ ಸಿಂಕ್ ಅನ್ನೋದು ಒಂದು ಹೀಟ್ ಇಂಜಿನ್ ಒಳಗೆ 4 ಪಾರ್ಟ್ಸ್ ಗಳಿರುತ್ತೆ. ಒಂದು ಸೋರ್ಸ್ ಅಂತ ಕರಿತೇವೆ, ಇನ್ನೊಂದು ಸಿಂಕ್ ಇರುತ್ತೆ, ಆಮೇಲೆ ಅದರೊಳಗೆ ಸಿಲಿಂಡರ್ ಇರುತ್ತೆ, ಮತ್ತೆ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಂತ 4 ಪಾರ್ಟ್ ಇರುತ್ತೆ. ಬಟ್ ಇಟ್ ಇಸ್ ಟೇಕನ್ ಫ್ರಮ್ ಯುವರ್ ಸಿಲೆಬಸ್, ಅದಕ್ಕೆ ನಾನು ಹೇಳಿದೆ. ಓಕೆ, ಸೋರ್ಸ್ ಅದರ ಟೆಂಪರೇಚರ್ T1 ಇರುತ್ತೆ, ಸಿಂಕ್ ಅನ್ನೋ ಟೆಂಪರೇಚರ್ T2 ಇರುತ್ತೆ, ಒಂದು ಸಿಲಿಂಡರ್ ಇರುತ್ತೆ, ಆ ಸಿಲಿಂಡರ್ ಒಳಗೆ ನಾವೇನ್ ಮಾಡ್ತೀವಿ, ವರ್ಕಿಂಗ್ ಸಬ್ಸ್ಟೆನ್ಸ್ ಅನ್ನು ಹಾಕ್ತೀವಿ, ಮತ್ತೆ ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಓಕೆನಾ? ಇಲ್ಲಿ ನಾನು ನೋಟ್ ಸ್ಪೆಷಲ್ ಕೇಸ್
So note first one, if T2 is equal to 0 Kelvin, where T2 is equal to 0 Kelvin, then ನೋಡಿ T2 is equal to ನನಗೆ 0 ಆಯ್ತು ಅಂತ ಹೇಳಿದ್ರೆ eta ಏನಾಗಬೇಕು, so 0 divided by T1 ಅದು ನನಗೆ 0 ಆಯ್ತು, eta is equal to 1 ಆಯ್ತು, that is nothing but 100% ಅಂತ ಆಯ್ತು, it is equal to 100%. But the 0 Kelvin it is cannot be realized in practical ಒಳಗೆ ನನಗೆ ಟೆಂಪರೇಚರ್ ಆಫ್ ದಿ ಸಿಂಕ್ ಅನ್ನು ನಾನು 0 ಕೆಲ್ವಿನ್ ಇಡೋದಕ್ಕೆ ಸಾಧ್ಯನೇ ಇಲ್ಲ. therefore it is not possible to get a 100% efficiency. Okay, if T2 is equal to 0 Kelvin, substitute ಮಾಡಿದ್ರೆ ನಮಗೆ eta is equal to 1 ಬರುತ್ತೆ, ಅದನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದ್ರೆ ಏನಾಯ್ತು, it is nothing but 100% ಆಯ್ತು. But in practical you cannot keep the temperature of the sink as 0 Kelvin. 0 Kelvin ಅಂತದಕ್ಕೆ ಇಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ 100% efficiency it cannot be possible. ಮತ್ತೆ T2 ಅನ್ನೋದನ್ನ ಈ T2 ನ in terms of ನಾನು Q2 ಅಲ್ಲಿ ಹೇಳ್ತಿದ್ದೆ, Q2 is nothing but amount of heat, ಏನ್ ಹೇಳ್ತೀನೋ amount of heat rejected to the sink ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, in other words complete conversion of heat into work is impossible. So okay, complete conversion of heat to work is not possible. Okay, this is not possible. ಅಂದ್ರೆ ಕಂಪ್ಲೀಟ್ ಆಗಿ ನೀವು ಒಂದು 10 ಜೌಲ್ ಅಷ್ಟು ಕೊಡ್ತಾ ಇದ್ದೀರಾ ವರ್ಕ್ ಅನ್ನ, ಅದು 10 ಜೌಲ್ ಅಷ್ಟು ವರ್ಕ್ 10 ಜೌಲ್ ಅಷ್ಟು ನೀವು ಹೀಟ್ ಅನ್ನ ಕೊಡ್ತಿದ್ದೀರಾ, 10 ಜೌಲ್ ಅಷ್ಟು ವರ್ಕ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ 100% ವರ್ಕ್. ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಇನ್ ದಿ ಪ್ರಾಕ್ಟಿಕಲ್ ಕೇಸಸ್. ಹೀಟ್ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ಸೆಕೆಂಡ್ ಕೇಸ್ ಅನ್ನ ನಾನು ತಗೊಂಡ್ರೆ, if T1 is equal to T2, if T1 is equal to T2 ಆಯ್ತು ಅಂದ್ರೆ 1 minus 1 is equal to 0 ಅಂತ ಹೇಳಿದ್ರೆ, then eta is equal to 0 ಅಂದ್ರೆ 0% ಆಗುತ್ತೆ ಅಂತ ಹೇಳಿದ್ರೆ, the temperature of the source is equal to temperature of the sink ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಏನಾಗುತ್ತೆ, the amount of work it is not possible. Hence converting the heat into work there must be a two bodies of different temperature. ಸರಿನಾ, ಗೊತ್ತಾಗ್ತಿದೆನಾ ಇದು? ಇಲ್ಲಿ ಏನ್ ಹೇಳ್ತೀನಿ ನಾನು, T1 is equal to 0 ಇದೆ, T1 is equal to T2 is equal to ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡು ವ್ಯಾಲ್ಯೂ ಏನಾಯ್ತು, θ is equal to 1 minus 1 is equal to 0 ಅಂದ್ರೆ efficiency is equal to 0 ಅಂತ ಹೇಳಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ, the conversion of heat into work is possible only when the temperature of the source and the temperature of the sink must be different ಆಗಿರಬೇಕು, ಎರಡು ನಮಗೆ ಡಿಫರೆಂಟ್ ಆಗಿರಬೇಕು. Hence conversion of heat into work there must be a two bodies at two different temperature. So this indicates that to convert heat into work, okay, there must be two bodies at two different temperature. ಅಂದ್ರೆ ಎರಡು ಟೆಂಪರೇಚರ್ ಗಳು ನನಗೆ ಏನಾಗಿರಬೇಕು, it must be different ಆಗಿರಬೇಕು. Okay, so third one, eta is greater if T1 is greater than T2. And the temperature of the sink it is much greater than T2 ಆಯ್ತು ಅಂತ ಹೇಳಿದ್ರೆ, there must be a eta ಅನ್ನೋದಕ್ಕೆ ಜಾಸ್ತಿ ಆಗುತ್ತೆ. ಸರಿ ಅಂತ ಹೇಳಿದ್ರೆ, ಈ T1 ವ್ಯಾಲ್ಯೂ ನನಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಈ ವ್ಯಾಲ್ಯೂ ಏನಾಗುತ್ತೆ, it will be smaller. ಅಂದ್ರೆ this implies T2 minus T1 is smaller. ಇದು ನನಗೆ ಸ್ಮಾಲರ್ ಆಯ್ತು, ಅಂತ ಹೇಳಿದ್ರೆ eta becomes more ಅಂತ, so this will be the other condition. Okay, temperature of the sink must be much greater than the temperature of the sink, then you will get the theta become more. Okay na. ಮತ್ತೆ ರಿಯಲ್ ಇಂಜಿನ್ಸ್ ಅನ್ನ ನಾನು ತಗೊಂಡ್ರೆ, ಅದು ರಿಯಲ್ ಇಂಜಿನ್ಸ್ ಅಂತ ಹೇಳಿದ್ರೆ, ದಟ್ ಇಸ್ ನಿಮ್ಮ ಪೆಟ್ರೋಲ್ ಇಂಜಿನ್, ನಿಮ್ಮ ಬೈಕ್ ಅನ್ನ ತಗೊಂಡ್ರೆ ಅಥವಾ ಕಾರ್ ಅನ್ನ ತಗೊಂಡ್ರೆ, ನೀವು ಡ್ರೈವ್ ಮಾಡಿ ಹೋಗ್ತಾ ಇದ್ದಾಗ ಏನಾಗುತ್ತೆ, there will be a practical difficulties such as friction and the heat is lost due to
ಕಂಡಕ್ಷನ್. ನೀವು ಸೈಲೆನ್ಸರ್ ಪೈಪ್ಸ್ ಗಳನ್ನ ಮುಟ್ಟಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಹಾಟ್. ಅಲ್ಲೇನಾಗ್ತಿದೆ ಅಂದ್ರೆ ಎನರ್ಜಿ ಇಸ್ ಲಾಸಿಂಗ್ ಇನ್ ದಿ ಫಾರ್ಮ್ ಆಫ್ ಹೀಟ್ ಆಗಿ ಅದೇನಾಗ್ತದೆ ಕನ್ವರ್ಟ್ ಆಗ್ತಾ ಇರುತ್ತೆ. ದೀಸ್ ಆರ್ ಇದರಿಂದ ಏನಾಗುತ್ತೆ ದಿ ಎಫಿಷಿಯನ್ಸಿ ಆಫ್ ದಿ ವೆಹಿಕಲ್ ಇಸ್ reduced ಅಂತ ನಾವು ಅದನ್ನ ಹೇಳ್ಬೋದು. So this is about the efficiency of the heat engine. Efficiency of the heat engine, it cannot be 100%. 100% ಆಗೋದಕ್ಕೆ ಸಾಧ್ಯನೇ ಇಲ್ಲ. If it is T1 is equal to T2 ಆಯ್ತು ಅಂತ ಹೇಳಿದ್ರೆ the temperature is both is equal to is equal to so 0%. So it is converting heat into work. There must be two different bodies at two different temperature ಇರಬೇಕು. But it's always less than 100% ಇರುತ್ತೆ. So ಅದನ್ನ ನಾವು ನೋಡ್ಕೊಂಡಿರ್ಬೇಕು. ಓಕೆನಾ? ಲಾಸ್ಟ್ ಪಾರ್ಟ್ ದಟ್ ಇಸ್ ದಿ ಕಾರ್ನೋಟ್ ಸೈಕಲ್. ಸೊ ಕಾರ್ನೋಟ್ ಇಂಜಿನ್, ಕಾರ್ನೋಟ್ ಸೈಕಲ್ ಅಂತ. ಸೊ ಕಾರ್ನೋಟ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿ PV ಇಂಡಿಕೇಟರ್ ಡಯಾಗ್ರಾಮ್ ಅಂತ ಕರೀತೀವಿ. PV ಇಂಡಿಕೇಟರ್ ಡಯಾಗ್ರಾಮ್. PV ಇಂಡಿಕೇಟರ್ ಡಯಾಗ್ರಾಮ್. ಸೊ PV ಇಂಡಿಕೇಟರ್ ಡಯಾಗ್ರಾಮ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಸೊ we have to explain the Carnot cycle. So P is resemble to pressure. So ಇದು ನನಗೆ pressure ಗೆ ಇದೆ. So ಇದು ನನಗೆ volume ಇದೆ. So this is the volume, pressure and the volume. So pressure and the volume ಇದೆ. So ಈ engine Carnot cycle work ಆಗಬೇಕು ಅಂತ ಹೇಳಿದ್ರೆ there will be four processes taking place. ಅದನ್ನ ನಾವು isothermal expansion, adiabatic expansion, isothermal compression and adiabatic compression. ಓಕೆ, ಹೀಗೆ ನನಗೆ ಡಿಫರೆಂಟ್ 4 ಸ್ಟೇಜಸ್ ಗಳಿರುತ್ತೆ. ಆ ಸ್ಟೇಜಸ್ ಅನ್ನ ಏನ್ ಮಾಡ್ಬೇಕು ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಬೈ ಯೂಸಿಂಗ್ PV ಡಯಾಗ್ರಾಮ್, ದಟ್ ಇಸ್ ಪ್ರೆಷರ್ ವರ್ಸಸ್ ವಾಲ್ಯೂಮ್ ಡಯಾಗ್ರಾಮ್. ಸೊ ಇಲ್ಲಿ ಕಾರ್ನೋಟ್ ಇಂಜಿನ್ ವರ್ಕ್ಸ್ ಇನ್ 4 ಸ್ಟೇಜಸ್. ದಿ ಸ್ಟೇಜಸ್ ಆರ್ ಎಕ್ಸ್ಪ್ಲೈನ್ ಬಿಲೋ ಯೂಸಿಂಗ್ PV ಇಂಡಿಕೇಟರ್ ಡಯಾಗ್ರಾಮ್. ಸೊ ಇದ್ರೊಳಗೆ ಏನ್ ಮಾಡ್ತೀವಿ, ಒಂದು ಸಿಲಿಂಡರ್ ಒಳಗೆ ವಿ ಆರ್ ಗೋಯಿಂಗ್ ಟು ಟೇಕ್ ಅ 1 mole ಆಫ್ ಪರ್ಫೆಕ್ಟ್ ಗ್ಯಾಸ್ ಇನ್ ಅ ಸಿಲಿಂಡರ್ ಪ್ರೊವೈಡೆಡ್ ದ ಫ್ರಿಕ್ಷನ್ಲೆಸ್ ಪಿಸ್ಟನ್. ನಾವು ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಮತ್ತೆ ಅಡಿಯಾಬೆಟಿಕ್ ಮಾಡ್ಬೇಕಾದ್ರೆ ದೆನ್ ಯು ಹ್ಯಾವ್ ಟೇಕನ್ ದಿಸ್ ಆಸ್ ಅ ಸಿಲಿಂಡರ್. ಹೀಗೆ ಒಂದು ಸಿಲಿಂಡರ್ ಅಂತ ತಗೊಂಡಿರ್ತೀವಿ. ಇದ್ರೊಳಗೆ ಏನ್ ಮಾಡಿ ನಾವು ಗ್ಯಾಸ್ ನ ಫಿಲ್ ಅಪ್ ಮಾಡಿದ್ವಾ 1 mole ಆಫ್ ಎನ್ ಐಡಿಯಲ್ ಗ್ಯಾಸ್ ನ. ಈ ತರ ಕೇಸ್ ಅನ್ನ ಇಟ್ಕೊಂಡು ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಕಾರ್ನೋಟ್ ಸೈಕಲ್. ಸೊ ಇಲ್ಲಿ ಫಸ್ಟ್ ಸ್ಟೇಜ್ ಅನ್ನ ನಾನು ತಗೊಂಡಾಗ ಫಸ್ಟ್ ಸ್ಟೇಜ್ ಇಸ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಇಟ್ ಟೇಕ್ಸ್ ಪ್ಲೇಸ್ ಎಲ್ಲಿ ಬರ್ತಿದೆ ಅಂದ್ರೆ ಎ ಇಂದ ಬಿ ಇರೋ ಕರ್ವ್ ನ ನಾವೇನ್ ಮಾಡ್ತೀವಿ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಇದೇ ಸ್ಟೇಜ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ದಿ ಸಿಲಿಂಡರ್ ಇಸ್ ಪ್ಲೇಸ್ಡ್ ಆನ್ ಎ ಸೋರ್ಸ್ ಮೇಂಟೈನ್ ಎಟ್ ದಿ ಟೆಂಪರೇಚರ್ T1. ನಾನು ನಿಮ್ಗೆ ಹೇಳಿದೆ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ದೇರ್ ವಿಲ್ ಬಿ 4 ಸ್ಟೇಜಸ್ ಗಳಿರುತ್ತೆ ಹೀಟ್ ಇಂಜಿನ್ ಒಳಗೆ ಅಂತ ಹೇಳಿದ್ರೆ. 1 ಇಟ್ ವಿಲ್ ಬಿ ಅ ಸೋರ್ಸ್ ಇರುತ್ತೆ, ಇದರ ಟೆಂಪರೇಚರ್ T1 ಇರುತ್ತೆ. ಇನ್ನೊಂದು ನನಗೆ ಏನಿರುತ್ತೆ, ಇಟ್ ಇಸ್ ಸಿಂಕ್ ಇರುತ್ತೆ, ದಿಸ್ ಟೆಂಪರೇಚರ್ ಇಟ್ ವಿಲ್ ಬಿ 2 ಆಗಿರುತ್ತೆ. ಅಂಡ್ ದಿಸ್ ವಿಲ್ ಬಿ ಅ ಸಿಲಿಂಡರ್ ಇರುತ್ತೆ. ಸೊ ದಿಸ್ ಇಸ್ ದ ಸಿಲಿಂಡರ್. ಅಂಡ್ ದಿ ಫೋರ್ತ್ ಒನ್ ಇಸ್ ದಿ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಂತ ಇರುತ್ತೆ. So this is insulating stand. This is nothing but insulating stand. First ಏನ್ ಮಾಡ್ತೀವಿ, ಈ ಸಿಲಿಂಡರ್ ಒಳಗೆ 1 mole ಆಫ್ ಎನ್ ಐಡಿಯಲ್ ಗ್ಯಾಸ್ ಅನ್ನ ತಗೊಂಡು ಈ ಸಿಲಿಂಡರ್ ಏನ್ ಮಾಡ್ಬೇಕು, ಇಟ್ ಮಸ್ಟ್ ಬಿ ಕೆಪ್ಟ್ ಆನ್ ದಿ ಸೋರ್ಸ್ ಮೇಲೆ ಇಡಬೇಕು. ಆ ಸೋರ್ಸ್ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ nothing but T1 ಡಿಗ್ರಿ ಕೆಲ್ವಿನ್ ಅಲ್ಲಿ ಇದೆ. ದಿ ಗ್ಯಾಸ್ ಇಸ್ ಅಲೋಡ್ ಟು ಎಕ್ಸ್ಪಾಂಡ್ ಐಸೋಥರ್ಮಲಿ. ಅಂದ್ರೆ ಒಂದು ಹೀಟ್ ಸರ್ಫೇಸ್ ಒಳಗೆ ಒಂದು ಸಿಲಿಂಡರ್ ಅಲ್ಲಿ ಇಟ್ಟಾಗ ಆ ಸಿಲಿಂಡರ್ ಏನ್ ಮಾಡುತ್ತೆ, ಇಟ್ ವಿಲ್ ಅಬ್ಸಾರ್ಬ್ ದಿ ಹೀಟ್ ಫ್ರಮ್ ದಿ ಸೋರ್ಸ್ ಇಂದ ಏನ್ ಮಾಡುತ್ತೆ, ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಗ್ಯಾಸ್ ಏನಾಗುತ್ತೆ, ಇಟ್ ಇಸ್ ಅಲೋಡ್ ಟು ಎಕ್ಸ್ಪಾಂಡ್ ಐಸೋಥರ್ಮಲಿ. ಐಸೋಥರ್ಮಲ್ ಪ್ರೊಸೆಸಸ್ ಆರ್ ವೆರಿ ವೆರಿ ಸ್ಲೋ ಪ್ರೊಸೆಸಸ್. ಅದು ನಿಮಗೆ ಹೇಳಿದ್ದೀನಿ ಐಸೋಥರ್ಮಲ್ ಪ್ರೊಸೆಸ್ ಅನ್ನ ಹೇಳ್ಬೇಕಾದ್ರೆ. ಸೊ ಇಟ್ ಇಸ್ ಐಸೋಥರ್ಮಲಿ ಆಗುತ್ತೆ. ಡ್ಯೂರಿಂಗ್ ದಿಸ್ ಎಕ್ಸ್ಪಾನ್ಷನ್ the gas absorbs the amount of heat equal to Q1. So Q1 amount of heat ಅನ್ನು absorb ಮಾಡುತ್ತೆ from source at a constant temperature T1 Kelvin. This isothermal change is represented by the curve AB. So AB ಇಂದ ಇದನ್ನ represent ಮಾಡ್ತೀವಿ. Q1 amount of heat ಅನ್ನು ಏನ್ ಮಾಡ್ತಿದೆ, ಅದು absorb ಮಾಡುತ್ತೆ. ಸೆಕೆಂಡ್ ಏನಾಗುತ್ತೆ ಅಂದ್ರೆ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಸಿಲಿಂಡರ್ ಅಲ್ಲಿ ಈಗ ಸೋರ್ಸ್ ಮೇಲೆ ಇತ್ತು, ಸಿಲಿಂಡರ್ ಇಸ್ ಪ್ಲೇಸ್, ಆ ಸಿಲಿಂಡರ್ ತಗೊಂಡು ಏನ್ ಮಾಡ್ಬೇಕು, ಸೋರ್ಸ್ ಇಂದ ತಂದು ಇಟ್ ಇಸ್ ಪ್ಲೇಸ್ಡ್ ಆನ್ ದಿಸ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇರಬೇಕು. ಓಕೆ, ದಿ ಸಿಲಿಂಡರ್ ಇಸ್ ಪ್ಲೇಸ್ಡ್ ಆನ್ ದಿ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಅಂಡ್ ದಿ ಗ್ಯಾಸ್ ಇಸ್ ಅಲೋಡ್ ಟು ಎಕ್ಸ್ಪಾಂಡ್ adiabatically till the temperature falls from T1 Kelvin to T2 Kelvin. So okay, ಇಲ್ಲಿ ನನಗೆ ಟೆಂಪರೇಚರ್ ಎಷ್ಟಿತ್ತು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ T1 ಟೆಂಪರೇಚರ್ ಇತ್ತು. ಸೊ ದಿಸ್ T1 ಟೆಂಪರೇಚರ್ ಇತ್ತು. ಸಡನ್ ಆಗಿ ಏನಾಗುತ್ತೆ, ಯು ಕ್ಯಾನ್ ಸಿ ದಿ ಟೆಂಪರೇಚರ್ ಇಸ್ ಡಿಕ್ರೀಸಿಂಗ್, ದಟ್ ಇಸ್ ನಥಿಂಗ್ ಬಟ್ T2 ಕೆಲ್ವಿನ್ ಆಗೋ ತರ ಏನ್ ಮಾಡ್ಬೇಕು, ನಾನು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಮಾಡಬೇಕು. ಸಿಲಿಂಡರ್ ಏನ್ ಮಾಡ್ಬೇಕು, ನಾನು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇಡಬೇಕು.
This adiabatic expansion is represented by the curve BC ಅಂತ ನಾವು ಬರೀತೀವಿ. Okay, 5 marks ಇದನ್ನು usually ಕೇಳ್ತಾ ಇದ್ರು. So the cylinder is placed on the insulating stand and the gas is allowed to expand adiabatically till the temperature falls from T1 Kelvin to T2 Kelvin. This adiabatic expansion represented by the curve BC ಅಂತ. Okay, next ಏನ್ ಮಾಡಬೇಕು, clearly from the indicator diagram you can see isothermal compression ಆಗ್ತಿದೆ. Isothermal compression ಯಾವಾಗ ಆಗುತ್ತೆ ಅಂತ the cylinder is next placed on the sink. Okay, ಆ sink ಅಂತ ಇದೆ, sink ಏನ್ ಮಾಡುತ್ತೆ, it will be amount of heat rejected ಅನ್ನ ಏನ್ ಮಾಡುತ್ತೆ, ಅದು ತಗೊಳುತ್ತೆ. ಅಂದ್ರೆ ಅದರ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡಿದ, ಟೆಂಪರೇಚರ್ is equal to T2 Kelvin ಅಷ್ಟು ಅದನ್ನ ಮೇಂಟೈನ್ ಮಾಡಿದ್ದಾರೆ. and the gas is compressed isothermally. So gas and temperature ಏನಾಗ್ತಿದೆ, it is decreasing isothermally, idagta ide, gas is compressed isothermally. During this process a certain amount of heat Q2 is rejected into the sink. This isothermal compression is represented by the curve CD. Okay, this is the curve CD. So ಇಲ್ಲಿ ಏನಾಗುತ್ತೆ, Q2 amount of heat ಅನ್ನೋದು ರಿಜೆಕ್ಟ್ ಆಗ್ತಾ ಇದೆ into the sink. Okay, ನಾ ಏನ್ ಮಾಡ್ತಿದ್ದಾರೆ, ಸಿಲಿಂಡರ್ ಮೇಲೆ ಇಟ್ಟಿದ್ವು ಅಲ್ವಾ, ಸೊ ಏನ್ ಮಾಡ್ಬೇಕು, ಅದನ್ನ ತೆಗೆದು ಸಿಂಕ್ ಅಲ್ಲಿ ಇಡಬೇಕು. ಸಿಂಕ್ ಟೆಂಪರೇಚರ್ ಇದೆ T2 Kelvin ಇದೆ. ಈ ಕೇಸ್ ಅಲ್ಲಿ ಏನ್ ಮಾಡುತ್ತೆ, ಸಿಲಿಂಡರ್ ಇಟ್ ವಿಲ್ ಲೂಸ್ ಸಮ್ ಅಮೌಂಟ್ ಆಫ್ ಹೀಟ್ ಈಕ್ವಲ್ ಟು Q2. ಅವಾಗ ಏನಾಗುತ್ತೆ, ಇಲ್ಲಿ ಗ್ಯಾಸ್ ಅನ್ನೋದು ಕಂಪ್ರೆಸ್ ಆಗುತ್ತೆ. ಗ್ಯಾಸ್ ಕಂಪ್ರೆಸ್ ಆಗೋ ಈ ಸ್ಟೇಜ್ ಅನ್ನ ಏನ್ ನಾವು ಐಸೋಥರ್ಮಲ್ ಕಂಪ್ರೆಷನ್ ಅಂತ ಕರಿತೀವಿ. ದಿ ಲಾಸ್ಟ್ ಸ್ಟೇಜ್ ದಟ್ ಇಸ್ ಅಡಿಯಾಬೆಟಿಕ್ ಕಂಪ್ರೆಷನ್. ಈಗ ಏನ್ ಮಾಡ್ಬೇಕು, ಅಗೇನ್ ದಿ ಸಿಲಿಂಡರ್ ಎಲ್ಲಿತ್ತು, ಈಗ ಸಿಂಕ್ ಅಲ್ಲಿ ಇತ್ತು. ಅಗೇನ್ ದಿ ಸಿಲಿಂಡರ್ ಇಸ್ ಪ್ಲೇಸ್ಡ್ ಆನ್ ನಾನ್ ಕಂಡಕ್ಟಿಂಗ್ ಸ್ಟ್ಯಾಂಡ್, ಅಂದ್ರೆ ಸದಿ ಬಟ್ ಇನ್ಸುಲೇಟೆಡ್ ಸ್ಟ್ಯಾಂಡ್. ಇನ್ಸುಲೇಟೆಡ್ ಸ್ಟ್ಯಾಂಡ್ ಮೇಲೆ ಅದ್ರ ಮೇಲೆ ಇಡ್ಬೇಕು. ಈಗಿಟ್ಟಾಗ ಏನಾಗುತ್ತೆ, ಗ್ಯಾಸ್ ಇಸ್ ಕಂಪ್ರೆಸ್ಡ್ adiabatically till it returns to its initial state. ಅಂದ್ರೆ ಫೈನಲ್ ಇನಿಷಿಯಲ್ ಸ್ಟೇಟ್ ಗೆ ಏನಾಗಬೇಕು, ಅದು ರೀಚ್ ಆಗಬೇಕು. and this adiabatic compression is represented by the curve DA ಇಂದ ಏನ್ ಮಾಡ್ತೀವಿ, ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, AB ಅಲ್ಲಿ ಏನಾಗುತ್ತೆ, ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗುತ್ತೆ. ದಿ ಅಮೌಂಟ್ ಆಫ್ ಇಟ್ Q1 ಅನ್ನೋದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. B ಇಂದ C ಗೆ ಹೋಗ್ಬೇಕಾದ್ರೆ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗುತ್ತೆ, T2 ಅನ್ನೋ ಟೆಂಪರೇಚರ್ ರೀಚ್ ಆಗುತ್ತೆ. CD ಇಂದ ಏನಾಗುತ್ತೆ, ದಿ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಓಕೆ, ಐಸೋಥರ್ಮಲ್ ಕಂಪ್ರೆಷನ್ ಆಗುತ್ತೆ. ಈ ಕಂಪ್ರೆಷನ್ ಆದಾಗ Q2 ಅಮೌಂಟ್ ಆಫ್ ಹೀಟ್ ಅನ್ನು ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡುತ್ತೆ. ಆಮೇಲೆ DA ಇಸ್ ನಥಿಂಗ್ ಬಟ್ ಅಡಿಯಾಬೆಟಿಕ್ ಕಂಪ್ರೆಷನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜ್ ಬರೋ ತನಕ ಏನಾಗುತ್ತೆ, ದಿಸ್ ಸ್ಟೇಜ್ ವಿಲ್ ಬಿ ಮ್ಯಾನೇಜ್. ಇಲ್ಲಿ ನಾನು ತಗೊಂಡಾಗ ದಿ ಕರ್ವ್ ABCDA represent the Carnot cycle and the area of the loop ABCDA gives the total work done per cycle ನಮಗೆ ಕೊಡುತ್ತೆ. ಓಕೆ, ಈ ಹೋಲ್ ಕರ್ವ್ ಅನ್ನ ABCDA ಅಂತ ನಾನು ಬರೆದ್ರೆ ಈ ಕರ್ವ್ ಏನ್ ಕರೀತೀವಿ ನಾವು ಕಾರ್ನಾಟ್ ಸೈಕಲ್ ಅಂತ ಕರಿತೀವಿ. the work done under this curve it will give, the work done, the area under this loop gives the work done per cycle. ಒಂದು ಸೈಕಲ್ ಗೆ ಎಷ್ಟು ಅದು ಬರುತ್ತೆ. Okay, this is all about the thermodynamics. So in this chapter, it's a very short chapter and mainly it is related to theoretical chapter. So all the concepts are here. So you clear, if you have any doubt, so you can contact me there. So okay, thank you.